ಅಯ್ಯೋ ಪಾಪ ಅವ್ರು ಮಾತ್ರ ಒಂದೇ ತಲೆ ಕಣ್ರಿ. ಈ ರಾಷ್ಟ್ರದಲ್ಲಿ ಏನಾರು ಅವರನ್ನು ಮಹಾತ್ಮ ಗಾಂಧಿ ಬಿಟ್ಟರೆ ಸತ್ಯ ಹೇಳೋರು ಅವ್ರು ಒಬ್ಬರೇ ರೀ. ಏನು ಮಾತಾಡ್ತಾರೆ ಅವರು, ಇಲ್ಲಿಗೂ ಕನೆಕ್ಷನ್ನೇ ಇಲ್ದಂಗೆ ಮಾತಾಡ್ತಾರೆ. ಸೊ ನೀವು ಹೇಳಿದ್ರಲ್ಲ ಅವರು ಮೊನ್ನೆ ಈ ವಿಚಾರನ ಈ ಹಿಂದೆ RSS ಬಗ್ಗೆ BJP ಬಗ್ಗೆ ಮಾತಾಡೋದೆಲ್ಲ ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಲ್ಲ. ಪಾಪ ಅವರೆಲ್ಲ ಕರೆಕ್ಟು ಒಂದೇ ಥರ ಇರೋದು, ಬೇರೆಯವ್ರು ಯಾರು ಅವ್ರ ಥರ ಇಲ್ಲ ಬಿಡಪ್ಪ. ನಾವು ಯಾಕೆ ವಿಚಾರ ಹಳೆದೆಲ್ಲ ಕೇಳ್ತೀವಿ ಅದು ಬೇಡ. ಹಳೆದೆಲ್ಲ ಅಯ್ಯೋ ಅವ್ರು ಯಾಕೆ ಗೈಡ್ ತಗೋತಾರೆ ಬರ್ರಿ, ಅವರೇ ಎಲ್ಲ ಹುಡ್ತಾನೆ ಅವರು ಎಲ್ಲ ಥರದ ಪರಿಣಿತರು ಇರ್ಬೇಕಾದ್ರೆ ಅವ್ರು ಯಾಕೆ ಗೈಡ್ ತಗೋತಾರೆ. ಬಿಜೆಪಿ ಸವಾಸ ಮಾಡಿಸಿದ್ದೆ ಚಲುವರಾಯಸ್ವಾಮಿ ಅಂತಾರೆ. ಹೌದು, ಅಧಿಕಾರ ತಗೊಂಡಿದ್ರಲ್ಲ. ಈಗ ಯಾರು ಹೇಳಿದ್ರಂತೆ BJP ಸವಾಸ ಮಾಡೋಕ್ಕೆ? ಈಗಲೂ ಚಲುವರಾಯಸ್ವಾಮಿ, ಈಗ ಚಲುವರಾಯಸ್ವಾಮಿ ಇಲ್ವಲ್ಲಪ್ಪ. ಈಗ ಯಾರು ಹೇಳಿದ್ರಂತೆ ಕರ್ಕೊಂಡೋಗಿದ್ರಂತೆ? ಏನೋ ಒಂದು ಹೇಳ್ತಾರೆ ಬಿಡುತ್ತೆ. ಅಯ್ಯೋ ಪಾಪ ಅವ್ರು ಮಾತ್ರ ಒಂದೇ ತಲೆ ಕಣ್ರಿ. ಈ ರಾಷ್ಟ್ರದಲ್ಲಿ ಏನಾರು ಅವರನ್ನು ಮಹಾತ್ಮ ಗಾಂಧಿ ಬಿಟ್ಟರೆ ಸತ್ಯ ಹೇಳೋರು ಅವ್ರು ಒಬ್ಬರೇ ರೀ. ಏನು ಮಾತಾಡ್ತಾರೆ ಅವರು, ಇಲ್ಲಿಗೂ ಕನೆಕ್ಷನ್ನೇ ಇಲ್ದಂಗೆ ಮಾತಾಡ್ತಾರೆ. ಸೊ ನೀವು ಹೇಳಿದ್ರಲ್ಲ ಅವರು ಮೊನ್ನೆ ಈ ವಿಚಾರನ ಈ ಹಿಂದೆ RSS ಬಗ್ಗೆ BJP ಬಗ್ಗೆ ಮಾತಾಡೋದೆಲ್ಲ ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಲ್ಲ. ಪಾಪ ಅವರೆಲ್ಲ ಕರೆಕ್ಟು ಒಂದೇ ಥರ ಇರೋದು, ಬೇರೆಯವ್ರು ಯಾರು ಅವ್ರ ಥರ ಇಲ್ಲ ಬಿಡಪ್ಪ. ನಾವು ಯಾಕೆ ವಿಚಾರ ಹಳೆದೆಲ್ಲ ಕೇಳ್ತೀವಿ ಅದು ಬೇಡ. ಹಳೆದೆಲ್ಲ ಅಯ್ಯೋ ಅವ್ರು ಯಾಕೆ ಗೈಡ್ ತಗೋತಾರೆ ಬರ್ರಿ, ಅವರೇ ಎಲ್ಲ ಹುಡ್ತಾನೆ ಅವರು ಎಲ್ಲ ಥರದ ಪರಿಣಿತರು ಇರ್ಬೇಕಾದ್ರೆ ಅವ್ರು ಯಾಕೆ ಗೈಡ್ ತಗೋತಾರೆ. ಬಿಜೆಪಿ ಸವಾಸ ಮಾಡಿಸಿದ್ದೆ ಚಲುವರಾಯಸ್ವಾಮಿ ಅಂತಾರೆ. ಹೌದು, ಅಧಿಕಾರ ತಗೊಂಡಿದ್ರಲ್ಲ. ಈಗ ಯಾರು ಹೇಳಿದ್ರಂತೆ BJP ಸವಾಸ ಮಾಡೋಕ್ಕೆ? ಈಗಲೂ ಚಲುವರಾಯಸ್ವಾಮಿ, ಈಗ ಚಲುವರಾಯಸ್ವಾಮಿ ಇಲ್ವಲ್ಲಪ್ಪ. ಈಗ ಯಾರು ಹೇಳಿದ್ರಂತೆ ಕರ್ಕೊಂಡೋಗಿದ್ರಂತೆ? ಏನೋ ಒಂದು ಹೇಳ್ತಾರೆ ಬಿಡುತ್ತೆ.